ಹಾಯ್ ಹೆಲೋ ಎವ್ರಿಬಡಿ ವೆಲ್ಕಮ್ ಟು ವಿಕಾಸ್ ಕಾಮರ್ಸ್ ಟ್ಯೂಟೋರಿಯಲ್ಸ್. ಸೊ ಸ್ನೇಹಿತರೆ, ಇವತ್ತಿನ ಸೆಷನ್ ಏನಾಗ್ತಾ ಇದೆ ಅಂದರೆ ಪ್ರೊವಿಷನ್ ಫಾರ್ ಡೌಟ್ಫುಲ್ ಡೆಟ್ಸ್, ದಟ್ ಈಸ್ ಸೋ ಕಾಲ್ಡ್ ಆ್ಯಸ್ PDD. ಪ್ರೊವಿಷನ್ ಫಾರ್ ಡೌಟ್ಫುಲ್ ಡೆಟ್ಸನ್ನ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡಬೇಕು ಅನ್ನೋದು ಎಷ್ಟೋ ವಿದ್ಯಾರ್ಥಿಗಳ ಸಮಸ್ಯೆ ಆಗ್ಯದ. ಯಾಕಂದರೆ 12 ಮಾರ್ಕ್ಸ್ನ ಅಡ್ಮಿಷನ್ ಪ್ರಾಬ್ಲಮ್ ಮಾಡಬೇಕಾದ್ರೆ ಆಲ್ರೆಡಿ ಒಂದು ಅಡ್ಮಿಷನ್ ಪ್ರಾಬ್ಲಮನ್ನು ನೋಡಿದ್ದೀವಿ ನಾವು. ಅಡ್ಮಿಷನ್ ಪ್ರಾಬ್ಲಮ್ ಸಾಲ್ವ್ ಮಾಡಬೇಕಾದ್ರೆ ಅಲ್ಲಿ PDD ಅನ್ನೋ ಅಡ್ಜಸ್ಟ್ಮೆಂಟ್ ಬರ್ತದೆ. ಎಷ್ಟೋ ವಿದ್ಯಾರ್ಥಿಗಳಿಗೆ ಈ PDD ಅಡ್ಜಸ್ಟ್ಮೆಂಟ್ ಅರ್ಥ ಆಗ್ತಾ ಇಲ್ಲ. ಸೊ ಇದನ್ನು ಯಾವ ರೀತಿ ಮಾಡಬೇಕು? ದೇರ್ ಆರ್ ಟೋಟಲ್ 5 ಕೇಸಸ್. ಇನ್ಕ್ರೀಸ್ಡ್ ಬೈ ಅಂತ ಇರ್ತದೆ, ಡಿಕ್ರೀಸ್ಡ್ ಬೈ ಅಂತ ಇರ್ತದೆ, ಆಮೇಲೆ ಇನ್ಕ್ರೀಸ್ ಟು ಅಂತ ಇರ್ತದೆ, ಡಿಕ್ರೀಸ್ಡ್ ಟು ಅಂತ ಇರ್ತದೆ, ಪ್ರೊವಿಷನ್ ಫಾರ್ ಡೌಟ್ಫುಲ್ ಡೆಟ್ಸ್ ಮೇಂಟೈನ್ಡ್ ಅಂತ ಇರ್ತದೆ, ಪ್ರೊವಿಷನ್ ಫಾರ್ ಡೌಟ್ಫುಲ್ ಡೆಟ್ಸ್ ನೋ ಲಾಂಗರ್ ಅಂತ ಇರ್ತದೆ. ಸೊ 6 ಕೇಸ್ಗಳಲ್ಲಿ ನಾವು ಪ್ರೊವಿಷನ್ ಫಾರ್ ಡೌಟ್ಫುಲ್ ಡೆಟ್ಸನ್ನು ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡಬೇಕು ಅನ್ನೋದನ್ನು ಇವತ್ತಿನ ಸೆಷನ್ನಲ್ಲಿ ನೋಡುವಂತಹ ಎಲ್ಲ ಪ್ರಯತ್ನಗಳನ್ನು ಮಾಡಿ. ಯಾರಾದರೂ ನಮ್ಮ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಾ ಇದ್ದರೆ, ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಅದೇ ರೀತಿ ಇನ್ಸ್ಟಾನ ಫಾಲೋ ಮಾಡ್ಬೋದು, ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಸಿಗ್ತದೆ. ಟೆಲಿಗ್ರಾಮ್ ಚಾನಲನ್ನು ಕೂಡ ನೀವು ಜಾಯ್ನ್ ಆಗ್ಬೋದು. ಅಲ್ಲಿ ಎಲ್ಲ ಮಹತ್ವದ ದಾಖಲೆಗಳನ್ನು PUCಗೆ ಸಂಬಂಧಪಟ್ಟಂತೆ ಎಲ್ಲ ಅಪ್ಡೇಟ್ಸ್ಗಳನ್ನು ಟೆಲಿಗ್ರಾಮ್ ಲಿಂಕ್ನಲ್ಲಿ ಕಳಿಸಲಾಗ್ತದೆ. ಅದನ್ನು ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಕೂಡ ಸಿಗ್ತದೆ. ಕ್ಲಿಕ್ ಮಾಡಿಕೊಂಡು ಜಾಯಿನ್ ಕೂಡ ಆಗಬಹುದು. ಸೊ ತಡ ಬೇಡ, ಇವತ್ತಿನ ಸೆಷನನ್ನು ಸ್ಟಾರ್ಟ್ ಮಾಡುವ. ವೆಲ್ಕಮ್ ಟು ವಿಕಾಸ್ ಕಾಮರ್ಸ್ ಟ್ಯೂಟೋರಿಯಲ್ಸ್. ಓಕೆ ಸ್ನೇಹಿತರೆ, ಸೊ ಇವತ್ತಿನ ಸೆಷನನ್ನು ಸ್ಟಾರ್ಟ್ ಮಾಡಬೇಕಾದ್ರೆ ನಾವು ಈ ಪ್ರೊವಿಷನ್ ಅಂದರೆ ಏನು ಅನ್ನೋದನ್ನು ಮೊದಲಿಗೆ ಅರ್ಥ ಮಾಡ್ಕೋಬೇಕು. ಬಿಕಾಸ್ PDD ಅಂದರೆ ಪ್ರೊವಿಷನ್ ಫಾರ್ ಡೌಟ್ಫುಲ್ ಡೆಟ್ಸ್ ಅಂತ ಕರಿತೀವಿ. ಏನಂತ ಕರಿತೀವಿ? ಪ್ರೊವಿಷನ್ ಫಾರ್ ಡೌಟ್ಫುಲ್ ಡೆಟ್ಸ್. ಡೆಟ್ಸ್ ಅಂದರೆ ಏನು ಅದನ್ನು ಅರ್ಥ ಮಾಡ್ಕೊಳ್ಬೇಕು. ಡೆಟ್ ಅಂದರೆ ಸಾಲ, ಡೌಟ್ ನಮಗೆ ಗೊತ್ತು. ಪ್ರೊವಿಷನ್ ಅಂದರೆ ಒಂದಿಷ್ಟು ಹಣವನ್ನು ರಿಸರ್ವ್ ಮಾಡಿಡುವುದು ಅಂತ ಕೂಡ ನಾವು ಕರಿತೀವಿ. ಏನಂತ ಕರಿತೀವಿ? ರಿಸರ್ವ್ ಅಂತಲೂ ಕರಿತೀವಿ, ಮೈನಸ್ ಮಾಡಿಡೋದು ಅಂತಲೂ ಕರಿತೀವಿ. ಅಂದರೆ ನಾನು ಫಾರ್ ಎಕ್ಸಾಂಪಲ್ A ಅನ್ನೋ ವ್ಯಕ್ತಿಗೆ ಒಂದು 10,000 ರೂಪಾಯಿ ಕೊಟ್ಟಿದ್ದೆ. ಐ ಹ್ಯಾವ್ ಗಿವನ್ ಅಮೌಂಟ್ ಟು A. ಹೌ ಮಚ್? 10,000 rupees ಅವನಿಗೆ ಸಾಲ ಕೊಡ್ತಾ ಇದ್ದೀನಿ. ಸೊ ಈ 10,000 ಅನ್ನೋದು ಏನಾಗ್ತದೆ? ಈಗ ಸಾಲ ಆಗ್ತದೆ. ಕರೆಕ್ಟಾ? ಅವನೇನು ಮಾಡ್ತಾನೋ ಅಂದರೆ, ನಾನು ಅನ್ಕೊಳ್ತಾ ಇದ್ದೀನಿ A ಅನ್ನೋ ವ್ಯಕ್ತಿ ನಾಳೆ ನನಗೆ ವಾಪಸ್ 10,000 ರೂಪಾಯಿ ಕೊಡಂಗಿಲ್ಲ ಅಂತ ಅನ್ಕೊಳ್ತಾ ಇದ್ದೀನಿ. ಅವನು 8,000 ಮಾತ್ರ ಕೊಡಬಹುದು ಅನ್ನೋದು ನನ್ನ ಒಂದು ಅಭಿಪ್ರಾಯ. ಹಾಗಾದರೆ ಇನ್ನು 2,000 ರೂಪಾಯಿ ಅವನು ಏನು ಕೊಡ್ತಾ ಇಲ್ಲ, ಅದು ನನಗೆ ಏನದಪ್ಪ ಅಂದರೆ ಡೌಟ್ ಅದ. ಆ 2,000 ರೂಪಾಯಿ ಬರೋದು ಐ ಹ್ಯಾವ್ ಆ್ಯನ್ ಡೌಟ್ on that 2,000 rupees. ಈಗ this 2,000 is itself called as provision for doubtful debts. ಅಂದರೆ 10,000 ರೂಪಾಯಿ ಕೊಟ್ಟಿದ್ನಿ, 8,000 ರೂಪಾಯಿ ಕೊಡ್ತಾನು, 2,000 ರೂಪಾಯಿ ಕೊಡಬಹುದು, ಕೊಡದೇನೂ ಇರಬಹುದು, ಕೊಡೋದಿಲ್ಲ ಅಂತ ನಾನು ಅನ್ಕೊಳ್ತಾ ಇದ್ದೀನಿ. ಹಾಗಾಗಿ ನಾನೇನು ಮಾಡ್ತಾ ಇದ್ದೀನಿ? ಪ್ರೊವಿಷನ್ ಅಂದರೆ ರಿಸರ್ವ್, ಒಂದಿಷ್ಟು ಹಣವನ್ನು ಅವನ ಹೆಸರಲ್ಲಿ ನಾನು ತೆಗೆದು ಇಡ್ತಾ ಇದ್ದೀನಿ. ಅವನು 2,000 ರೂಪಾಯಿ ನಾಳೆ ಕೊಡೋಂಗಿಲ್ಲ, ಸುಮ್ಮನೆ ಈಗ ಮೈನಸ್ ಮಾಡಿಬಿಡ್ತೀನಿ. ಕೊಡಬಹುದು, ನಾಳೆ ಕೊಡಬಹುದು, ಕೊಡದೇನೂ ಇರಬಹುದು, ಎರಡೂ ಸಿಚುವೇಶನ್ಸ್ ಅದಾವೆ. ಸೊ ನಾವೇನು ಮಾಡ್ತಾ ಇದ್ದೀವಿ? ನಾವು ಕೊಡಂಗಿಲ್ಲ ತಗೋಪ ಅಂತೇಳಿ ಅಮೌಂಟನ್ನು ಮೈನಸ್ ಮಾಡ್ತಾ ಇದ್ದೀವಿ. ಅದಕ್ಕೆ ನಾವೇಂತ ಕರಿತೀವಿ? ಪ್ರೊವಿಷನ್ ಫಾರ್ ಡೌಟ್ಫುಲ್ ಡೆಟ್ಸ್, DD, ಡೌಟ್ಫುಲ್ ಡೆಟ್ಸ್. ಸಾಲದ ನಮಗೆ ಡೌಟ್ ಅದ ಬರೋದು. ಹಾಗಾಗಿ ನಾವು 2,000 ರೂಪಾಯಿ ತೆಗೆದಿಡಬೇಕು. ಸೊ ಇದಕ್ಕೆ ನಾವು ಪ್ರೊವಿಷನ್ ಫಾರ್ ಡೌಟ್ಫುಲ್ ಡೆಟ್ಸ್ ಅಂತ ಕರಿತೀವಿ. ಈಗ ವಾಪಸ್ ಯಾವ್ಯಾವ ಸಿಚುವೇಶನ್ಸ್ ಮಾಡ್ತೀವಿ? ಇನ್ಕ್ರೀಸ್ಡ್ ಟು, ಡಿಕ್ರೀಸ್ಡ್ ಟು, ಇನ್ಕ್ರೀಸ್ಡ್ ಬೈ, ಡಿಕ್ರೀಸ್ಡ್ ಬೈ, ಪ್ರೊವಿಷನ್ ಫಾರ್ ಡೌಟ್ಫುಲ್ ಡೆಟ್ಸ್ ಮೇಂಟೈನ್ಡ್ ನೋ ಲಾಂಗರ್, ಆಮೇಲೆ ಮೇಂಟೈನ್ಡ್ ಅಟ್ 5%, 10% ಈ ರೀತಿ ಕೊಟ್ಟಿರ್ತಾರೋ. ಪ್ರೊವಿಷನ್ ಫಾರ್ ಡೌಟ್ಫುಲ್ ಡೆಟ್ಸ್ ನೋ ಲಾಂಗರ್ ಅಂತ ಕೊಟ್ಟಿರ್ತಾರೆ. ಒಂದು 6 ಕೇಸ್ಗಳದಾವೆ, 6 ಡಿಫ್ರೆಂಟ್ ಟೈಪ್ಸ್ ಆಫ್ PDD ಅಡ್ಜಸ್ಟ್ಮೆಂಟ್ಸ್. ಅವೆಲ್ಲ ಯಾವ ರೀತಿ ಮಾಡಬೇಕು ಅಂತ ಇವತ್ತಿನ ಕ್ಲಾಸ್ನಲ್ಲಿ ಈಗ ನೋಡ್ಕೊತ ಹೋಗುವ. ಸೊ ಈ ಪ್ರೊವಿಷನ್ ಮೀನಿಂಗ್ ನಿಮ್ಗೆ ಅರ್ಥ ಆಯಿತು ಅಂತ ಭಾವಿಸ್ತೀನಿ. ಓಕೆ, ನಿಮ್ಮ ಮುಂದೆ ಒಂದು ಕ್ವಶನನ್ನು ತೊಗೊಂಡ್ಬರ್ತಾ ಇದ್ದೀನಿ. ಆ ಕ್ವಶನ್ ನಿಮಗೆ ಸ್ಕ್ರೀನ್ ಮೇಲೂ ಕೂಡ ಕಾಣ್ತದೆ. ಆ ಕ್ವಶನ್ ಮ್ಯಾಗ್ನಲ್ಲಿರುವಂತಹ ಕ್ವಶನ್ ನಂಬರ್ 2 ಇದಾಗಿರ್ತದೆ. ನಾವು ಡೆಟರ್ಸ್ ಮತ್ತು PDD ಅಡ್ಜಸ್ಟ್ಮೆಂಟ್ ಮೇಲೆ ಮಾತ್ರ ಕಾನ್ಸಂಟ್ರೇಟ್ ಮಾಡುವ. ಅಲ್ಲಿ ಕಾಣ್ತಾ ಇರ್ಬೋದು ಸೆಂಡ್ರಿ ಡೆಟರ್ಸ್ ಅಮೌಂಟ್ ಅವರು ಬರೋದಿರೋದು 25,000 ಲೆಸ್ PDD 2,000. ಸೊ 25,000 ಒಳಗಡೆ 2,000 ಮೈನಸ್ ಮಾಡಿ 23,000 ಹೊರಗಡೆ ಬರ್ತಾರೆ. ಇದು ಡೆಟರ್ಸ್ PDD ಬರ್ತಾರೆ ಅವರು. ಡೈರೆಕ್ಟ್ಲಿ ಅಡ್ಜಸ್ಟ್ಮೆಂಟ್ಸ್ಗೆ ಬರ್ರಿ, ಅಡ್ಜಸ್ಟ್ಮೆಂಟ್ ಸೀದಾಗ ಹೋಗ್ರಿ. ಅಲ್ಲಿಗೆ ಬರೆದಿದ್ದಾರೆ ನೋಡ್ರಿ, PDD ಈಸ್ ಇನ್ಕ್ರೀಸ್ಡ್ ಟು 3,500.
ಈಗ ಪಿ ಡಿ ಡಿ ಏನಾಗ್ತಾ ಇದೆ 3,500 ರೂಪಾಯಿ ತನಕ ಹೆಚ್ಚಾಗ್ತಾ ಇದೆ. ಆ್ಯಕ್ಚುಲಿ ಮೊದಲು ನೀವು ಅರ್ಥ ಮಾಡ್ಕೋಬೇಕಾಗಿರೋದು ಪಿ ಡಿ ಡಿ ಅಥವಾ ಪ್ರೊವಿಷನ್ ಅನ್ನೋದು ಎಕ್ಸ್ಪೆನ್ಸ್. ಓಕೆ, ಇದನ್ನು ಫಸ್ಟ್ ಅರ್ಥ ಮಾಡ್ಕೊಳ್ಬೇಕು. ಎಕ್ಸ್ಪೆನ್ಸ್ ಮತ್ತು ಎಕ್ಸ್ಪೆನ್ಸ್ಗಳನ್ನು ನಾವು ಯಾವ ಸೈಡ್ ತಗೋತೀವಪ್ಪ ಅಂದರೆ ಡೆಬಿಟ್ ಸೈಡ್ ಆಫ್ ಅವರ್ ರಿವ್ಯಾಲ್ಯೂಯೇಷನ್ ಅಕೌಂಟ್. ಓಕೆ, ಮೊದಲಿಗೆ ಪಿ ಡಿ ಡಿ ಅನ್ನೋದು ಎಕ್ಸ್ಪೆನ್ಸ್, ಆ ಎಕ್ಸ್ಪೆನ್ಸನ್ನು ಡೆಬಿಟ್ ಸೈಡ್ ತಗೊಳ್ಬೇಕು. ಈಗ ಎಕ್ಸ್ಪೆನ್ಸ್ ಇನ್ಕ್ರೀಸ್ ಆಗ್ತಾ ಇದೆ ಅಂದರೆ ಎಕ್ಸ್ಪೆನ್ಸ್ ಜಾಸ್ತಿ ಆಗ್ತಾ ಇದೆ. ಎಕ್ಸ್ಪೆನ್ಸ್ ಜಾಸ್ತಿ ಆದರೆ ಮತ್ತದು ಎಕ್ಸ್ಪೆನ್ಸ್ ತಾನೇ. ಇಫ್ ಎಕ್ಸ್ಪೆನ್ಸಸ್ ಆರ್ ಇನ್ಕ್ರೀಸಿಂಗ್ ಇಟ್ ಈಸ್ ಅಗೇನ್ ಅನ್ ಎಕ್ಸ್ಪೆನ್ಸ್. ಸೊ ಸ್ಟಿಲ್ ಅದನ್ನು ಯಾವ ಸೈಡ್ ತಗೊಳ್ಬೇಕು, ಡೆಬಿಟ್ ಸೈಡನ್ನು ತಗೊಳ್ತೀವಿ. ಅರ್ಥ ಆಯ್ತಾ? ಅದೇ ರೀತಿ ಎಕ್ಸ್ಪೆನ್ಸ್ ಡಿಕ್ರೀಸ್ ಆಗ್ತಾ ಇದೆ. ಈಗ ಕೇಳ್ತಾರೆ ಅವರು, ಆ ಕ್ವಶನಲ್ಲಿ ಒಂದು ತಿದ್ದುಪಡಿ ಮಾಡ್ತೀನಿ ನಾನು, ಅಲ್ಲಿ ಇನ್ಕ್ರೀಸ್ ಜಾಗದಾಗ ಡಿಕ್ರೀಸ್ ಅಂತ ಬರೆದಿದ್ರು. ಪ್ರೊವಿಷನ್ ಅನ್ನೋದು ಎಕ್ಸ್ಪೆನ್ಸ್, ಎಕ್ಸ್ಪೆನ್ಸ್ ಡಿಕ್ರೀಸ್ ಆಗ್ತಾ ಇದೆ, ಎಕ್ಸ್ಪೆನ್ಸ್ ಕಡಿಮೆ ಆಗ್ತಾ ಇದೆ. ಕಡಿಮೆ ಆಗ್ತಾ ಇದೆ ಅಂದರೆ ಇದರ ಅರ್ಥ ಖರ್ಚು ಕಡಿಮೆ ಆಗ್ತಾ ಇದೆ. ಖರ್ಚು ಕಡಿಮೆ ಆಗ್ತಾ ಇದೆ ಅಂದರೆ ಒಂದಿಷ್ಟು ಹಣ ನಮಗೆ ಉಳಿತಾಯ ಆಗ್ತಾ ಇದೆ. ಮತ್ತು ಉಳಿತಾಯ ಆಗ್ತಾ ಇದೆ ಅಂದರೆ ದ್ಯಾಟ್ ಈಸ್ ಇನ್ಕಮ್. ಮತ್ತು ಇನ್ಕಮ್ಸ್ಗಳನ್ನು ನಾವು ಯಾವ ಸೈಡ್ ಬರಿತೀವಿ, ಕ್ರೆಡಿಟ್ ಸೈಡ್ ಆಫ್ ರಿವ್ಯಾಲ್ಯೂಯೇಷನ್ ಅಕೌಂಟ್ ಬರಿತೀವಿ. ಈ ರೀತಿ ಅರ್ಥ ಮಾಡ್ಕೊಳ್ಬೇಕು. ಪ್ರೊವಿಷನ್ ಎಕ್ಸ್ಪೆನ್ಸ್, ಎಕ್ಸ್ಪೆನ್ಸ್ ಹೆಚ್ಚಾಗ್ತಾ ಇದೆ ಮತ್ತು ಎಕ್ಸ್ಪೆನ್ಸನ್ನು ಆಗ್ತದೆ. ಸೊ ಡೆಬಿಟ್ ಸೈಡ್, ಬಿಕಾಸ್ ಡೆಬಿಟ್ ಸೈಡ್ ಎಕ್ಸ್ಪೆನ್ಸ್ ಬರಿತೀವಿ. ಡೆಬಿಟ್ ಸೈಡ್ ಎಕ್ಸ್ಪೆನ್ಸ್ ಬರೆದ್ರೆ ಕ್ರೆಡಿಟ್ ಸೈಡ್ ಇನ್ಕಮ್ಸ್ ಬರಿತೀವಿ. ಆ ಪ್ರೊವಿಷನ್ ಡಿಕ್ರೀಸ್ ಆಗ್ತಾ ಇದೆ, ಖರ್ಚು ಕಡಿಮೆ ಆಗ್ತಾ ಇದೆ ಅಂದರೆ ಇದರ ಅರ್ಥ ಅದು ಇನ್ಕಮ್ ಆಗ್ತಾ ಇದೆ. ಸೊ ಕ್ರೆಡಿಟ್ ಸೈಡ್. ಸೊ ಇವು ಎರಡು ಕೇಸ್ಗಳು ಅರ್ಥ ಆಯಿತು ಅಂದ್ಕೊಳ್ತೀನಿ. ಈಗ ಇನ್ಕ್ರೀಸ್ ಜೊತೆಗೆ ಅವ್ರು ಏನು ಬರೆದಿರ್ತಾರಪ್ಪ ಅಂದರೆ ಇನ್ಕ್ರೀಸ್ಡ್ ಟು ಅಂತ ಬರ್ತಿರ್ತಾರೆ. ಇನ್ಕ್ರೀಸ್ಡ್ ಟು. ಈಗ ನಾವು ನೋಡಿರೋಂತಹ ಕ್ವಶನ್ನಲ್ಲಿ ಕ್ವಶನ್ ನಂಬರ್ 2ನಲ್ಲಿ ಇನ್ಕ್ರೀಸ್ಡ್ ಟು ಅಂತದ. ಟು ಅಂದರೆ ಅಲ್ಲಿ ತನಕ, ಎಲ್ಲಿ ತನಕ ಇನ್ಕ್ರೀಸ್ ಮಾಡಂತ ಹೇಳಿದರು, 3,500 ತನಕ. ಈಗ ಆಲ್ರೆಡಿ ಕ್ವಶನ್ದಾಗ 2,000 ಪಿ ಡಿ ಡಿ ಅದ. ಅದನ್ನು ಎಲ್ಲಿ ತನಕ ತೊಗೊಂಡು ಹೋಗಬೇಕಪ್ಪ ಅಂದರೆ 3,500 ತನಕ ತೊಗೊಂಡು ಹೋಗಬೇಕು. ಅಂದರೆ ಇದರ ಅರ್ಥ ಎಷ್ಟು ಜಾಸ್ತಿ ಮಾಡ್ಕೊಳ್ಬೇಕು, ಇನ್ಕ್ರೀಸ್ ಅಂತದ 2,000, ಅದನ್ನು ಎಲ್ಲಿ ತನಕ ತೊಗೊಂಡು ಹೋಗಬೇಕು 3,500. ಅಂದರೆ ಎಷ್ಟು ಜಾಸ್ತಿ ಮಾಡ್ಕೊಳ್ಬೇಕು ಅಂದಂಗಾಯಿತು, 1,500 ರೂಪಾಯಿಗಳನ್ನು ನೀವು ಹೆಚ್ಚು ಮಾಡ್ಕೊಳ್ಬೇಕು. ಸೊ ವೆನ್ ಎವರ್ ದೇರ್ ಈಸ್ ಗಿವನ್ ದ ವರ್ಡ್ ಟು, ನೀವೇನು ಮಾಡಬೇಕಪ್ಪ ಅಂದರೆ ಡಿಫ್ರೆನ್ಸ್ ಅಮೌಂಟನ್ನು ತಗೊಳ್ಬೇಕು. ಅರ್ಥ ಆಯ್ತಾ? ಅದೇ ರೀತಿ ಇಫ್ ಇಟ್ ಈಸ್ ಗಿವನ್ ಆಸ್ ದ ವರ್ಡ್ ಬಾಯ್, ಇದೇ ಕ್ವಶನ್ನ ಇನ್ಕ್ರೀಸ್ ಬಾಯ್ ಅಂತ ಬರೆದಿದ್ರು. ಬಾಯ್ 3,500 ಅಂತ ಬರೆದಿದ್ರೆ ಅಂದರೆ ರಿಂದ 3,500ರಿಂದ ಹೆಚ್ಚಾಗ್ತಾ ಇದೆ ಅಂದರೆ ಇದರ ಅರ್ಥ ಇದನ್ನು ನಾವು ಡೈರೆಕ್ಟಾಗಿ ತಗೊಳ್ಬೇಕಾಗ್ತದೆ ಸ್ನೇಹಿತರೆ. ಅರ್ಥ ಆಯಿತು ಅಂದ್ಕೊಳ್ತೀನಿ. ಇನ್ಕ್ರೀಸ್ ಟು ಅಥವಾ ಡಿಕ್ರೀಸ್ ಟು, ಎನಿ ಒನ್, ಇನ್ಕ್ರೀಸ್ ಅಥವಾ ಡಿಕ್ರೀಸ್ ಬೋತ್. ಒಟ್ಟು 2 ಅಂತ ಕೊಟ್ಟಿದ್ರೆ ನಾವು ಆ 2 ಜಾಗದಾಗ ಏನು ಮಾಡಬೇಕು, ಡಿಫ್ರೆನ್ಸ್ ಅಮೌಂಟ್, ಓಲ್ಡ್ ಪಿ ಡಿ ಡಿ ಮತ್ತು ನ್ಯೂ ಪಿ ಡಿ ಡಿಗೆ ವ್ಯತ್ಯಾಸ ಮಾಡಿ ತೊಗೊಳ್ಬೇಕು. ಬಾಯ್ ಅಂತ ಕೊಟ್ಟಿದ್ರೆ ಆ ಪಿ ಡಿ ಡಿಯನ್ನು ಡೈರೆಕ್ಟಾಗಿ ತೊಗೊಳ್ಬೇಕು. ಅರ್ಥ ಆಯ್ತಾ? ಇನ್ಕ್ರೀಸ್ ಟು ಡಿಕ್ರೀಸ್ಡ್ ಟು, ಇನ್ಕ್ರೀಸ್ಡ್ ಬೈ ಡಿಕ್ರೀಸ್ಡ್ ಬೈ, ದಿಸ್ ಈಸ್ ದ ಸಿನಾರಿಯೋ. ಸ್ನೇಹಿತರೆ, ನಿಮಗೆ ಇಲ್ಲಿ ಕಾಣ್ತಾ ಇದೆ, ಈಗ ಒಂದು ಶಾರ್ಟ್ಕಟ್ಟನ್ನು ಬರೆದಿದ್ದೀನಿ ಯಾವ ರೀತಿ ಪಿ ಡಿ ಡಿ ಅಡ್ಜಸ್ಟ್ಮೆಂಟ್ಸ್ ಮಾಡಬೇಕು ಅಂತ. ಇನ್ಕ್ರೀಸ್ ಮತ್ತು ಡಿಕ್ರೀಸ್, ಇನ್ಕ್ರೀಸ್ ಇರಲಿ ಡಿಕ್ರೀಸ್ ಇರಲಿ, ಎನಿಥಿಂಗ್, ಇಫ್ ದ ವರ್ಡ್ ದೇ ಹ್ಯಾವ್ ಗಿವನ್ ಇಟ್ ಆಸ್ ಟು ಅನ್ನೋ ಶಬ್ದ ಬಳಸ್ತಾ ಇದ್ರೆ ನಾವೇನು ಮಾಡಬೇಕು, ಓಲ್ಡ್ ಪಿ ಡಿ ಡಿ ಮತ್ತು ನ್ಯೂ ಪಿ ಡಿ ಡಿಯ ವ್ಯತ್ಯಾಸದ ಅಮೌಂಟನ್ನು ತಗೊಳ್ಬೇಕು. ಈಗ ಓಲ್ಡ್ ಪಿ ಡಿ ಡಿ ಅಂದರೆ ಬ್ಯಾಲೆನ್ಸ್ ಶೀಟ್ನಲ್ಲಿ ಕೊಟ್ಟಿರೋದು. ವಾಟ್ ಈಸ್ ಓಲ್ಡ್ ಪಿ ಡಿ ಡಿ? ಓಲ್ಡ್ ಪಿ ಡಿ ಡಿ ಓಲ್ಡ್ ಬ್ಯಾಲೆನ್ಸ್ ಶೀಟ್ನಲ್ಲಿ ಅಂದರೆ ಕ್ವಶನ್ ಪೇಪರ್ನಲ್ಲಿ ಕೊಟ್ಟಿರುವಂತಹ ಪಿ ಡಿ ಡಿಗೆ ಓಲ್ಡ್ ಬ್ಯಾಲೆನ್ಸ್ ಶೀಟ್ ಅಂತ ಕರಿತೀವಿ. ನ್ಯೂ ಪಿ ಡಿ ಡಿ ಅಂದರೆ ಯಾವುದು? ನಿಮ್ಮ ಅಡ್ಜಸ್ಟ್ಮೆಂಟ್ನಲ್ಲಿ ಕೊಟ್ಟಿರುವಂತಹ ಪಿ ಡಿ ಡಿಗೆ ನ್ಯೂ ಪಿ ಡಿ ಡಿ ಅಂತ ಕರಿತೀವಿ. ಓಕೆ, ಸೊ ಓಲ್ಡ್ ಬ್ಯಾಲೆನ್ಸ್ ಶೀಟ್ ಮತ್ತು ಅಡ್ಜಸ್ಟ್ಮೆಂಟ್ದಾಗ ಏನು ವ್ಯತ್ಯಾಸದ, ಆ ವ್ಯತ್ಯಾಸದ ಅಮೌಂಟನ್ನು ನೀವು ತಗೊಳ್ಬೇಕು. ಯಾವಾಗ 2 ಅಂತ ಬರೆದಾಗ. ಫಾರ್ ಎಕ್ಸಾಂಪಲ್, ಓಲ್ಡ್ ಬ್ಯಾಲೆನ್ಸ್ ಶೀಟ್ದಾಗ 3,500 ಅದ, ಅಡ್ಜಸ್ಟ್ಮೆಂಟ್ದಾಗ 4,500 ಅದ. ವ್ಯತ್ಯಾಸ ಎಷ್ಟಾಗ್ತದೆ? 3,500, 4,500. ವಾಟ್ ಈಸ್ ದ ಡಿಫರೆನ್ಸ್ ಅಮೌಂಟ್? ದ ಡಿಫರೆನ್ಸ್ ಅಮೌಂಟ್ ಈಸ್ 1,000. ಸೊ ನೀವು ತಗೊಳ್ಬೇಕಾಗಿರೋ ಅಮೌಂಟ್ 1,000. ಇದೆಲ್ಲ ಯಾವಾಗ? ಇಫ್ ದೇ ಹ್ಯಾವ್ ಗಿವನ್ ದ ವರ್ಡ್ ಟು. ಆ್ಯಂಡ್ ನೌ ಇಫ್ ದೇ ಹ್ಯಾವ್ ಗಿವನ್ ದ ವರ್ಡ್ ಆಸ್ ಬಾಯ್, ಪಿ ಡಿ ಡಿ ಇನ್ಕ್ರೀಸ್ಡ್ ಬಾಯ್, ಪಿ ಡಿ ಡಿ ಡಿಕ್ರೀಸ್ಡ್ ಬಾಯ್ ಅಂತ ಕೊಟ್ಟಾಗ ಡೈರೆಕ್ಟ್ಲಿ ಅಮೌಂಟನ್ನು ಎಂಟ್ರಿ ಮಾಡಬೇಕು.
ಡೈರೆಕ್ಟಾಗಿ ಅಮೌಂಟನ್ನು ಎಂಟ್ರಿ ಮಾಡಿರಿ, ಯಾವುದೇ ಡಿಫ್ರೆನ್ಸ್ ಇಲ್ಲ. 2 ಅಂತ ಕೊಟ್ಟಾಗ ಡಿಫ್ರೆನ್ಸ್, ಬೈ ಅಂತ ಕೊಟ್ಟಾಗ ಡೈರೆಕ್ಟ್. ಓಕೆ, ಇನ್ಕ್ರೀಸ್ ಅಂತ ಕೊಟ್ಟಾಗ ಡೆಬಿಟ್ ಸೈಡ್, ಡಿಕ್ರೀಸ್ ಅಂತ ಕೊಟ್ಟಾಗ ಕ್ರೆಡಿಟ್ ಸೈಡ್. ನಿಮಗೆ ಸಿಂಪಲ್ ಆಗಿ ಹೇಳ್ತಾ ಇದ್ದೀನಿ. ಫಾರ್ ಎಕ್ಸಾಂಪಲ್ ಈಗ ಇನ್ಕ್ರೀಸ್ಡ್ ಟು ಈಗ ಇನ್ಕ್ರೀಸ್ಡ್ ಟು ಅಂತ ಶಬ್ದ ಬಳಸ್ತಾ ಇದ್ದಾರೆ ಅಂದರೆ ಇನ್ಕ್ರೀಸ್ ಅಂದರೆ ಡೆಬಿಟ್ ಸೈಡ್. ಓಕೆ, ಡೆಬಿಟ್ ಸೈಡ್ ಹೋಗ್ರಿ, ಯಾವ ಅಮೌಂಟ್ ತಗೋಬೇಕು? 2 ಅಂತ ಕೊಟ್ಟಿದ್ರೆ ಡಿಫ್ರೆನ್ಸ್ ಮಾಡಿ ತಗೊಳ್ರಿ, ಬೈ ಅಂತ ಕೊಟ್ಟಿದ್ರೆ ಡೈರೆಕ್ಟ್ ತಗೊಳ್ರಿ. ವೆರಿ ಸಿಂಪಲ್. ಡಿಕ್ರೀಸ್ಡ್ ಟು ಅಂತ ಬರ್ದಾರಂತ ಅನ್ಕೊಳ್ಳೋಣ. ಡಿಕ್ರೀಸ್ ಫಸ್ಟ್ ಕೇಸ್ ಯಾವ ಸೈಡ್ ಹೋಗ್ಬೇಕು? ಕ್ರೆಡಿಟ್ ಸೈಡ್. 2 ಅಂತ ಕೊಟ್ಟಿದ್ರೆ ಡಿಫ್ರೆನ್ಸ್ ಮಾಡ್ರಿ, ಬೈ ಅಂತ ಕೊಟ್ಟಿದ್ರೆ ಡೈರೆಕ್ಟ್ ತಗೋರಿ. ವೆರಿ ಸಿಂಪಲ್. 2 ರೀತಿ ಸಾಲ್ವ್ ಮಾಡ್ಬೇಕು, 2 ಸ್ಟೆಪ್ಗಳಲ್ಲಿ. ಮೊದಲು ಇನ್ಕ್ರೀಸು ಡಿಕ್ರೀಸು ಅರ್ಥ ಮಾಡ್ಕೊಳ್ರಿ. ಇನ್ಕ್ರೀಸ್ ಇದ್ರೆ ಗೋ ಟು ಡೆಬಿಟ್ ಸೈಡ್, ಡಿಕ್ರೀಸ್ ಇದ್ರೆ ಗೋ ಟು ಕ್ರೆಡಿಟ್ ಸೈಡ್. ಇನ್ಕ್ರೀಸ್ ಆದ ನಂತರ ಅಲ್ಲಿ 2 ಅದನೋ ಬೈ ಅದನೋ, ಡಿಕ್ರೀಸ್ ಆದ ನಂತರ 2 ಅದನೋ ಬೈ ಅದನೋ, 2 ಇದ್ರೆ ಡಿಫ್ರೆನ್ಸ್ ಅಮೌಂಟ್, ಬೈ ಇದ್ರೆ ಡೈರೆಕ್ಟ್ ಅಮೌಂಟ್. ಈ ರೀತಿ ನೀವು PDD ಅಡ್ಜಸ್ಟ್ಮೆಂಟ್ಸ್ಗಳನ್ನು ಮಾಡಬೇಕು. ಎಲ್ಲಿದು? ರಿವ್ಯಾಲ್ಯೂಯೇಷನ್ ಅಕೌಂಟಲ್ಲಿ ಈ ರೀತಿ ಮಾಡಬೇಕು. ಆದರೆ ಬ್ಯಾಲೆನ್ಸ್ ಶೀಟ್ನಲ್ಲಿ ಯಾವ ರೀತಿ ಮಾಡಬೇಕು ಅನ್ನೋದನ್ನು ನಾವು ಈಗ ನೋಡುವ. ಸ್ನೇಹಿತರೆ, ಕ್ವಶನ್ ನಂಬರ್ 2 ಅನ್ನು ಅಗೇನ್ ಮತ್ತೆ ವಾಪಸ್ ನಿಮ್ಮ ಸ್ಕ್ರೀನ್ ಮೇಲೆ ಹಾಕ್ತಾ ಇದ್ದೀನಿ. ಈಗ ನಾವು ಇಲ್ಲಿ ತನಕ ನೋಡಿದ್ದು ರಿವ್ಯಾಲ್ಯೂಯೇಷನ್ದಾಗ ಯಾವ ರೀತಿ ಎಲ್ಲ ಮಾಡಬೇಕು. ರಿವ್ಯಾಲ್ಯೂಯೇಷನ್ದಾಗ ಇನ್ಕ್ರೀಸ್ ಇದ್ರೆ ಡೆಬಿಟ್ ಸೈಡ್, ಡಿಕ್ರೀಸ್ ಇದ್ರೆ ಕ್ರೆಡಿಟ್ ಸೈಡ್, 2 ಅಂತ ಇದ್ರೆ ಡೈರೆಕ್ಟ್ ಡಿಫರೆನ್ಸ್ ಅಮೌಂಟ್, ಬೈ ಅಂತಿದ್ರೆ ಡೈರೆಕ್ಟ್ ಅಮೌಂಟ್. 4 ಕೇಸಸ್ ಆಯಿತು. ಈಗ ಇದೇ 4 ಅಡ್ಜಸ್ಟ್ಮೆಂಟ್ಸ್ ಬ್ಯಾಲೆನ್ಸ್ ಶೀಟ್ ಹೆಂಗೆ ಎಂಟ್ರಿ ಮಾಡ್ಬೇಕ್ರಿ ಸರ್? ಅದು ಒಂದು ದೊಡ್ಡ ಕನ್ಫ್ಯೂಷನ್ ಇದೆ ಎಲ್ಲರಿಗೂ. ಯಾವ ರೀತಿ ಎಂಟ್ರಿ ಮಾಡಬೇಕು? ಈಗ ಕ್ವಶನ್ ನಂಬರ್ 2 ನಿಮಗೆ ಏನು ಸ್ಕ್ರೀನ್ ಮೇಲೆ ಕಾಣ್ತಾ ಇದೆ, ಅಲ್ಲಿ ಡೆಟರ್ಸ್ ವ್ಯಾಲ್ಯೂ 25,000 ಅದ, PDD 2,000 ಅದ, ಔಟರ್ ಕಾಲಮ್ ಹೊರಗಡೆ ಅವರು ಬರೆದಿರೋದು 23,000. ಸೊ ನೀವೇನು ಮಾಡಬೇಕು? ಬ್ಯಾಲೆನ್ಸ್ ಶೀಟನ್ನು ಮಾಡಬೇಕಾದ್ರೆ ಡೆಟರ್ಸ್ ಅಂತ ಬರೀತೀರಿ, ಕರೆಕ್ಟಾ? ಅಸೆಟ್ ಸೈಡ್ ಸೆಂಡ್ರಿ ಡೆಟರ್ಸ್. ನೀವು 2 ಕಾಲಮ್ ಅಮೌಂಟನ್ನು ಮಾಡಿರ್ತೀರಿ. ಈಗ ನೀವು ಯಾವ ಅಮೌಂಟನ್ನು ಬರೀಬೇಕಪ್ಪ ಅಂದರೆ ಹೊರಗಡೆ ಇರುವಂತಹ ಅಮೌಂಟ್. ಅಲ್ಲೇನು ನಿಮ್ಗೆ ಕಾಣ್ತಾ ಇದೆ ಡೆಟರ್ಸ್ ಹೊರಗಡೆ ಎಷ್ಟು ಬರೆದರು? 23,000. ಅದನ್ನು ಇಲ್ಲಿ ಒಳಗಡೆ ಬರೀಬೇಕು 23,000. ಅಲ್ಲಿ ಹೊರಗಡೆ ಇರುವಂತಹ ಡೆಟರ್ಸ್ ಅಮೌಂಟ್ ಇಲ್ಲಿ ಒಳಗಡೆ ಬರೀಬೇಕು. ಒಂದಿಷ್ಟು ಜಾಗ ಕೊಟ್ಟು ಇಲ್ಲಿ PDD ಅಂತ ಬರೀಬೇಕು. ಅರ್ಥ ಆಯ್ತಾ? ಈಗ ಇಲ್ಲಿ ಯಾವ ಅಮೌಂಟನ್ನು ಬರೀಬೇಕಪ್ಪ ಈ ಜಾಗದಾಗ ಅಂತಂದರೆ ರಿವ್ಯಾಲ್ಯೂಯೇಷನ್ದಾಗ ಯಾವ ಅಮೌಂಟ್ ತೊಗೊಂತಿರ್ತೀರಿ ಆ ಅಮೌಂಟ್. ಈಗ ರಿವ್ಯಾಲ್ಯೂಯೇಷನ್ ಹೆಂಗೆ ತೊಗೊಳ್ಬೇಕು ಅಂತ ಹೇಳಿದ್ದೀನಿ ನಾನು. ಈ ಕ್ವಶನ್ ನಂಬರ್ 2 ಪ್ರಕಾರ ರಿವ್ಯಾಲ್ಯೂಯೇಷನ್ದಾಗ ನಾವು 1,500 ರುಪೀಸನ್ನು ತೊಗೊಂಡಿರ್ತೀವಿ. ಸೊ ಹಾಗಾಗಿ 1,500 ಅಂತ ಬರೀಬೇಕು. ಅರ್ಥ ಆಯ್ತಾ? ರಿವ್ಯಾಲ್ಯೂಯೇಷನ್ ಹೆಂಗೆ ತೊಗೊಳ್ಬೇಕು ಅದು ನೋಡಿದ್ವಿ. ಇನ್ಕ್ರೀಸ್, ಡಿಕ್ರೀಸ್, ಟು, ಬೈ ಅವೆಲ್ಲ ನೋಡಿದ್ವಿ. ಸೊ ರಿವ್ಯಾಲ್ಯೂಯೇಷನ್ ಯಾವ್ದು ತೊಗೊಂಡಿರ್ತೀವಿ ಅದು ಅಮೌಂಟನ್ನು ಇಲ್ಲಿ ತೊಗೊಳ್ರಿ. ಈಗ ಇಲ್ಲಿ ಐದರ್ ಯು ಶುಡ್ ರೈಟ್ ಲೆಸ್ ಆರ್ ಯು ಶುಡ್ ರೈಟ್ ಆ್ಯಡ್. ಲೆಸ್ಸರೇ ಬರೀಬೇಕು ಅಥವಾ ಆ್ಯಡರೇ ಬರೀಬೇಕು. ಯಾವಾಗ ಲೆಸ್ ಮಾಡಬೇಕು, ಯಾವಾಗ ಆ್ಯಡ್ ಮಾಡಬೇಕು. ಈ ರಿವ್ಯಾಲ್ಯೂಯೇಷನ್ದಾಗ ಈ ಅಮೌಂಟ್ ಡೆಬಿಟ್ ಸೈಡ್ ಅದನೋ ಕ್ರೆಡಿಟ್ ಸೈಡ್ ಅದನೋ ಚೆಕ್ ಮಾಡಬೇಕು. ನಮ್ಮ ಈ ಎಕ್ಸಾಂಪಲ್ ಪ್ರಕಾರ ಇನ್ಕ್ರೀಸ್ ಅಂತದ. ಇನ್ಕ್ರೀಸ್ ಅಂದರೆ ಅದು ಡೆಬಿಟ್ ಸೈಡ್ ಇರ್ತದೆ, ಬಿಕಾಸ್ ಎಕ್ಸ್ಪೆನ್ಸ್ ಹೆಚ್ಚಾಗ್ತಾ ಇದೆ, ಡೆಬಿಟ್ ಸೈಡ್ ಇರ್ತದೆ. ಡೆಬಿಟ್ ಸೈಡ್ ಇತ್ತು ಅಂದರೆ ಅದನ್ನು ವೆರಿ ಸಿಂಪಲ್ ಲೆಸ್ ಅಂತ ಮಾಡಿರಿ. ಬಿಕಾಸ್ ಡೆಬಿಟ್ ಸೈಡ್ ಎಕ್ಸ್ಪೆನ್ಸ್ಗಳನ್ನು ಬರಿತೀವಿ ಮತ್ತು ಡೆಬಿಟ್ ಸೈಡ್ ಎಕ್ಸ್ಪೆನ್ಸ್ ಬರಿತಾ ಇದ್ದೀವಿ ಅಂದರೆ ಇದು ಲೆಸ್ ಆಗ್ತದೆ. ಕ್ರೆಡಿಟ್ ಸೈಡ್ ಇನ್ಕಮ್ಗಳನ್ನು ಬರಿತೀವಿ. ಇನ್ಕಮ್ ಅಂದರೆ ಏನು? ನಮಗೆ ಬರ್ತಾ ಇದೆ ಹಣ ಅಂದರೆ ಅರ್ಥ ಅದನ್ನು ಆ್ಯಡ್ ಮಾಡಬೇಕು. ಓಕೆ, ವೆರಿ ಸಿಂಪಲ್. ಬ್ಯಾಲೆನ್ಸ್ ಶೀಟ್ದಾಗ ಡೆಟರ್ಸ್ ಅಮೌಂಟ್ ಕಂಪಲ್ಸರಿ ಔಟ್ರ್ ಕಾಲಮ್ ಅಮೌಂಟನ್ನು ತಗೊಳ್ರಿ, ಅದನ್ನು ಇನ್ನರ್ ಕಾಲಮ್ದಾಗ ಬರೀರಿ. ಒಂದಿಷ್ಟು ಜಾಗ ಕೊಟ್ಟು PDD ಅಂತ ಬರೀರಿ. ಇಲ್ಲಿ ಯಾವ ಅಮೌಂಟ್ ತೊಗೊಳ್ಬೇಕಪ್ಪ ಅಂದರೆ ರಿವ್ಯಾಲ್ಯೂಯೇಷನ್ದಾಗ ಇರುವಂಥ ಅಮೌಂಟನ್ನು ತೊಗೊಳ್ಬೇಕು. ಡೆಬಿಟ್ ಸೈಡ್ ಇದ್ದರೆ ಲೆಸ್ ಮಾಡಿರಿ, ಕ್ರೆಡಿಟ್ ಸೈಡ್ ಇದ್ದರೆ ಆ್ಯಡ್ ಮಾಡಿ. ಸೊ ಈಗ ಡೆಬಿಟ್ ಸೈಡ್ ಇತ್ತು ನಮ್ಮ ಪ್ರಕಾರ, ಸೊ ಹಾಗಾಗಿ ಲೆಸ್ ಮಾಡ್ತಾ ಇದ್ದೀವಿ. 23,000 1,500 ತೆಗೆದ್ರೆ ವಿ ವಿಲ್ ಗೆಟ್ 21,500. ಅದನ್ನು ಡೈರೆಕ್ಟ್ಲಿ ಹೊರಗಡೆ ಬರಿತೀವಿ. ಈ ರೀತಿ ಬ್ಯಾಲೆನ್ಸ್ ಶೀಟ್ ಅಡ್ಜಸ್ಟ್ಮೆಂಟನ್ನು ನೀವು ಮಾಡಬೇಕಾಗ್ತದೆ. ಕ್ವಶನ್ ನಂಬರ್ 4ಗೆ ಬರ್ತೀನಿ ನಾನು. ಆ ಕ್ವಶನ್ ನಂಬರ್ 4ನಲ್ಲಿ ಕೂಡ ನೀವು ನೋಡ್ತಾ ಇರ್ಬೋದು, ಇಲ್ಲಿ ಡಿಫ್ರೆಂಟ್ ಟೈಪ್ ಅಡ್ಜಸ್ಟ್ಮೆಂಟ್ ಅದ. ಇದು ಕೂಡ ಈಗ ನಿಮ್ಮ ಸ್ಕ್ರೀನ್ ಮೇಲೆ ಕಾಣ್ತದೆ. ಡೈರೆಕ್ಟ್ ಡೆಟರ್ಸ್ ನೋಡ್ರಿ, ಬ್ಯಾಲೆನ್ಸ್ ಶೀಟಲ್ಲಿರುವಂತಹ ಅಸೆಟ್ ಸೈಡ್ ಡೆಟರ್ಸ್ 18,000 ಲೆಸ್ PDD 1,000, 17,000 ಹೊರಗಡೆ ಬರ್ದಾರ ಅವರು. ಈಗ ಇಲ್ಲಿ ಏನಂತ ಬರ್ದಾರು? ಅಡ್ಜಸ್ಟ್ಮೆಂಟ್ ಸಿ, ಮೇಂಟೈನ್ 5% PDD ಆನ್ ಡೆಟರ್ಸ್. ಸರ್ ಇಲ್ಲಿ ಇನ್ಕ್ರೀಸ್ನೂ ಇಲ್ಲ, ಡಿಕ್ರೀಸ್ನೂ ಇಲ್ಲ, 2 ಅಂತನೂ ಇಲ್ಲ, ಬೈ ಅಂತನೂ ಇಲ್ಲ. ಹಾಗಾದರೆ ಇದನ್ನು ಯಾವ ರೀತಿ ಮಾಡಬೇಕು? ಈ ರೀತಿ ಕೊಟ್ಟಿದ್ರೆ PDD ಅಡ್ಜಸ್ಟ್ಮೆಂಟ್ ಯಾವ ರೀತಿ ಮಾಡಬೇಕು? ಯಾವ ರೀತಿ ಮಾಡಬೇಕಪ್ಪ ಅಂದರೆ ಒರಿಜಿನಲ್ ಡೆಟರ್ಸ್ ವ್ಯಾಲ್ಯೂ ಎಷ್ಟು ಅದ ಅನ್ನೋದು ನೋಡ್ರಿ. ಒರಿಜಿನಲ್ ಡೆಟರ್ಸ್ ವ್ಯಾಲ್ಯೂ ಈಸ್ 18,000 ರುಪೀಸ್. ಬ್ಯಾಲೆನ್ಸ್ ಶೀಟ್ದಾಗ ಇನ್ನರ್ ಕಾಲಮ್ದಾಗ ಏನು ಬರ್ತದೆ? ದಟ್ ಈಸ್ ಡೆಟರ್ಸ್ ವ್ಯಾಲ್ಯೂ ಎಷ್ಟದ? 18,000. ಎಷ್ಟು ಪರ್ಸೆಂಟೇಜ್ ಅಂತ ಹೇಳ್ತಿದ್ದಾರೆ ಅಡ್ಜಸ್ಟ್ಮೆಂಟ್ ಸಿ ಪ್ರಕಾರ?
5%. ಸೊ ನೀವೇನು ಮಾಡಬೇಕು, ಇದ್ರ ಮೇಲೆ 5% ಕ್ಯಾಲ್ಕುಲೇಟ್ ಮಾಡಿರಿ. 18,000 ಮೇಲೆ 5%, 18,000 ಮೇಲೆ 5% ಕ್ಯಾಲ್ಕುಲೇಟ್ ಮಾಡಿದಾಗ ನಮಗೆ ಸಿಗ್ತಾ ಇರೋದು 900. ಸೊ ದಿಸ್ 900 ಶುಡ್ ಬಿ ಯುವರ್ PDD, ಬಿಕಾಸ್ ಅಡ್ಜಸ್ಟ್ಮೆಂಟ್ ಸಿ ಹೇಳ್ತಾ ಇದೆ ಮೇಂಟೈನ್ 5% PDD. ಸೊ 5% PDD ಎಷ್ಟಾಯಿತು? 900 ರೂಪೀಸ್. ಈಗ ಆಗಬೇಕಾಗಿದ್ದು 900, ಬಟ್ ಬ್ಯಾಲೆನ್ಸ್ ಶೀಟ್ನಲ್ಲಿ ಅವ್ರು ಮಾಡಿರೋ PDD ಎಷ್ಟು? 1,000 ರೂಪೀಸ್. ಅರ್ಥ ಆಯ್ತಾ? 900 ರೂಪಾಯಿ PDD ಆಗಬೇಕ್ರಿ 5% ಪ್ರಕಾರ, ಬಟ್ ಅವ್ರು ಮಾಡಿದ್ದು 1,000. ಅಂದರೆ ಇದರ ಅರ್ಥ ಅವರು ಹೆಚ್ಚಿಗೆ ಮಾಡ್ಕೊಂಡಾರ. ಎಷ್ಟು ಹೆಚ್ಚಿಗೆ ಮಾಡ್ಕೊಂಡಾರ ಅವರು? 100 ರೂಪಾಯಿ ಅವ್ರು ಹೆಚ್ಚಿಗೆ ಮಾಡ್ಕೊಂಡಾರು. 900 ತೋರಿಸೋ ಜಾಗದಾಗ ಅವ್ರು 1,000 ತೋರಿಸ್ತಾ ಇದ್ದಾರೆ. ಅಂದರೆ ಇದರ ಅರ್ಥ 100 ರೂಪಾಯಿ ಅವ್ರು ಹೆಚ್ಚು ಮಾಡ್ಕೊಂಡಾರ. ನಾವು ಮತ್ತೆ ವಾಪಸ್ ಅದನ್ನು ಏನು ಮಾಡಬೇಕು? ಈಗ ವಾಪಸ್ ತೊಗೊಂಡು ಬರಬೇಕು, ಅದು ಕರೆಕ್ಟ್ ಆಗಬೇಕಂತಾದರೆ ಆ 100 ರೂಪಾಯಿನ ನಾವೇನು ಮಾಡಬೇಕು? ಡಿಕ್ರೀಸ್ ಮಾಡಬೇಕಾಗ್ತದೆ. ಏನು ಮಾಡಬೇಕು? ಡಿಕ್ರೀಸ್. ವೆರಿ ಸಿಂಪಲ್. ಅರ್ಥ ಆಯ್ತಾ? ಸೊ ಇಲ್ಲಿ ಇನ್ಕ್ರೀಸ್ ಡಿಕ್ರೀಸ್ ನೀವು ಫೈನ್ ಮಾಡಬೇಕು. ಅವ್ರು ಇನ್ಕ್ರೀಸ್ ಮಾಡ್ಯಾರ್ರಿ, ಬಟ್ ಇನ್ಕ್ರೀಸ್ ಅನ್ಕೊಳ್ಳೋಂಗಿಲ್ಲ. ಅವ್ರು ಇನ್ಕ್ರೀಸ್ ಮಾಡ್ಯಾರ, ನಾವು ಅದನ್ನು ವಾಪಸ್ ಏನು ಮಾಡಬೇಕೀಗ? ಡಿಕ್ರೀಸ್ ಮಾಡಬೇಕು. ಯಾಕಂದ್ರೆ ಅದು 900 ಆಗಬೇಕು ರೂಲ್ಸ್ ಪ್ರಕಾರ. 5% ರೂಲ್ಸ್ ಪ್ರಕಾರ 900 ಆಗಬೇಕು. ಅವ್ರು 1,000 ಮಾಡ್ಯಾರ. ಸೊ ನಾವು ಅದನ್ನು ವಾಪಸ್ 900ಗೆ ತರಬೇಕಂತಾದರೆ ನಾವು 100 ರೂಪೀಸನ್ನು ಡಿಕ್ರೀಸ್ ಮಾಡಬೇಕು. ಈಗ ಡಿಕ್ರೀಸ್ ಅಂದರೆ ಯಾವ ಸೈಡ್? ಕ್ರೆಡಿಟ್ ಸೈಡ್ ತೊಗೊಳ್ತೀವಿ. ಅರ್ಥ ಆಯ್ತಾ? ಎಷ್ಟು ಅಮೌಂಟ್ ತೊಗೊಳ್ಬೇಕು? 100 ರೂಪೀಸ್ ಮಾತ್ರ ತೊಗೊಳ್ಬೇಕು. ಅರ್ಥ ಆಯ್ತಾ? ಈ 100 ರೂಪೀಸನ್ನು ಕ್ರೆಡಿಟ್ ಸೈಡ್ ತೊಗೊಳ್ಬೇಕು. ಬ್ಯಾಲೆನ್ಸ್ ಶೀಟ್ ಹೆಂಗೆ ಮಾಡಬೇಕು ಅಂತ ನಿಮಗೆ ಗೊತ್ತು. ವೆರಿ ಸಿಂಪಲ್. ಮೇಂಟೈನ್ ಅಂದಾಗ ಡೆಟರ್ಸ್ ಒರಿಜಿನಲ್ ವ್ಯಾಲ್ಯೂ ಮೇಲೆ 5% ಮಾಡಿರಿ, ಒಂದು ಅಮೌಂಟ್ ಸಿಗ್ತದೆ. ಅದು ನಿಮ್ಮ ಆ್ಯಕ್ಚುಯಲ್ PDD. ಅಡ್ಜಸ್ಟ್ಮೆಂಟ್ದಾಗ ಬ್ಯಾಲೆನ್ಸ್ ಶೀಟ್ದಾಗ ಎಷ್ಟು PDD ಕೊಟ್ಟಾರೆ ನೋಡಿರಿ, ಅದಕ್ಕೆ ವ್ಯತ್ಯಾಸ ಮಾಡಿರಿ. ಇನ್ಕ್ರೀಸ್ ಮಾಡಬೇಕು ಡಿಕ್ರೀಸ್ ಮಾಡಬೇಕು ಚೆಕ್ ಮಾಡಬೇಕು. ಓಕೆ, ಸೊ ಈ ರೀತಿ ಒಂದು ಅಡ್ಜಸ್ಟ್ಮೆಂಟ್ ಆಗ್ತದೆ. ಇನ್ನು ನೆಕ್ಸ್ಟ್ ಅಡ್ಜಸ್ಟ್ಮೆಂಟ್ ಕೂಡ ನೋಡುವ. ಅಲ್ಲೇ ಕ್ವಶನ್ ಬ್ಯಾಂಕ್ದಾಗ 5ನೇ ಕ್ವಶನ್ದಾಗದ, ಅದು ನಿಮ್ಮ ಸ್ಕ್ರೀನ್ ಮೇಲೆ ಕಾಣ್ತಾ ಇದೆ. ಅಡ್ಜಸ್ಟ್ಮೆಂಟ್ ಡಿ ಅಡ್ಜಸ್ಟ್ಮೆಂಟ್ ಸಿ, ಪ್ರೊವಿಷನ್ ಫಾರ್ ಡೌಟ್ಫುಲ್ ಡೆಟ್ಸ್ ಈಸ್ ನೋ ಲಾಂಗರ್ ಅಂತ ಬರಿತಾ ಇದ್ದಾರೆ. ಈ ಸಲ ಏನಂತ ಬರಿತಾ ಇದ್ದಾರೆ? ನೋ ಲಾಂಗರ್. ಅಲ್ಲಿ ಡೆಟರ್ಸ್ ಅದ 20,000 ಲೆಸ್ PDD 2,000. ಅಲ್ಲಿರೋ PDD ಎಷ್ಟು? 2,000. ಅಡ್ಜಸ್ಟ್ಮೆಂಟ್ದಾಗ ಹೇಳ್ತಾ ಇರೋದು PDD ನೋ ಲಾಂಗರ್ ಅಂದರೆ PDD ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಕರೆಕ್ಟಾ? ಈಗ PDD ಅಮೌಂಟ್ ಅಲ್ಲಿರೋದು 2,000. ಈ 2,000 ನೋ ಲಾಂಗರ್ ಅಂದರೆ PDD ಇಲ್ಲ. ನಿಮಗೆ ಆಲ್ರೆಡಿ ಹೇಳೇನು ನಾನು, PDD ಅಂದರೆ ಎಕ್ಸ್ಪೆನ್ಸ್. ಕರೆಕ್ಟಾ? ಆ ಎಕ್ಸ್ಪೆನ್ಸ್ ಈಗ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಖರ್ಚು ಇಲ್ಲ ಅಂದರೆ ಇದರ ಅರ್ಥ ರೊಕ್ಕ ಉಳಿದು ಅಂದರೆ ಇದರ ಅರ್ಥ ಏನು? ಇನ್ಕಮ್. ಮತ್ತು ಇನ್ಕಮ್ ಅಂದರೆ ಇದರ ಅರ್ಥ ನೀವೇನು ಮಾಡಬೇಕು? ರಿವ್ಯಾಲ್ಯೂಯೇಷನ್ ಅಕೌಂಟ್ದಾಗ ಕ್ರೆಡಿಟ್ ಸೈಡ್ ಇದನ್ನು ತಗೊಳ್ಬೇಕು. ಎಷ್ಟು ತಗೊಳ್ಬೇಕು? 2,000 ರೂಪೀಸನ್ನು ತಗೊಳ್ಬೇಕು. ಬಿಕಾಸ್ ನೋ ಲಾಂಗರ್ ಅಂದರೆ ಇಲ್ಲವೇ ಇಲ್ಲ, ಆ 2,000 ರೂಪಾಯಿ PDD ಇಲ್ಲ. ಅಂದರೆ ರೊಕ್ಕ ಹೋಗ್ತಾ ಇಲ್ಲ, ರೊಕ್ಕ ಉಳಿತಾ ಇದೆ. ಕ್ರೆಡಿಟ್ ಸೈಡ್ ರಿವ್ಯಾಲ್ಯೂಯೇಷನ್ ಅಕೌಂಟ್ದಾಗ ತಗೊಳ್ಬೇಕು. ಬ್ಯಾಲೆನ್ಸ್ ಶೀಟ್ದಾಗ ಇದನ್ನು ಹೆಂಗೆ ಮಾಡ್ಬೇಕ್ರಿ ಸರ್? ಕಮಿಂಗ್ ಟು ಬ್ಯಾಲೆನ್ಸ್ ಶೀಟ್, ಕಂಪಲ್ಸರಿ ಸೇಮ್ ರೂಲನ್ನು ಫಾಲೋ ಮಾಡಿರಿ. ಬ್ಯಾಲೆನ್ಸ್ ಶೀಟ್ ಆ ಕ್ವಶನ್ ನೋಡ್ತಾ ಇರ್ಬೋದು ನೀವು. ಬ್ಯಾಲೆನ್ಸ್ ಶೀಟ್ ನಿಮಗೆ ಅಮೌಂಟ್ ಎಷ್ಟದ? ಅಲ್ಲಿ ಡೆಟರ್ಸ್ ಅಮೌಂಟ್ 20,000, ಹೊರಗಡೆ ಕಾಲಮ್ ಎಷ್ಟದ? 18,000. ಸೇಮ್ ರೂಲ್ಸ್, ಹೊರಗಡೆ ಕಾಲಮ್ 18,000 ತೊಗೊಳ್ರಿ. ಒಂದು ಸ್ವಲ್ಪ ಜಾಗ ಬಿಟ್ಟು ನಾವಿಲ್ಲಿ ಒಂದು ಸ್ವಲ್ಪ ಈ ಕಡೆ ಜಾಗ ಬಿಟ್ಟು ಏನು ಬರಿತೀವಿ? PDD ಅಂತ ಬರಿತೀವಿ. ಲೆಸ್ ಮಾಡಬೇಕು, ಆ್ಯಡ್ ಮಾಡಬೇಕು. ಯಾವ ಸೈಡ್ ಅದ? ಕ್ರೆಡಿಟ್ ಸೈಡ್ ಅಂದರೆ ಇನ್ಕಮ್. ಸೊ ಏನು ಮಾಡ್ಬೇಕು? ಅದನ್ನು ಆ್ಯಡ್ ಮಾಡಿರಿ. ಆ್ಯಡ್ PDD ಎಷ್ಟು? 2,000 ರೂಪೀಸ್. ರಿವ್ಯಾಲ್ಯೂಯೇಷನ್ ತೊಗೊಂಡಿದ್ದೀವಿ 2,000. ಸೊ ಇದನ್ನು ವಾಪಸ್ 20,000ಗೆ ತೊಗೊಂಬರ್ರಿ. ನೋಡಿರಿ, ನೀವು ಒಂದೊಂದು ವಿಚಾರ ನೋಡ್ಬೋದು. ಇಲ್ಲಿ ಡೆಟರ್ಸ್ ಆ್ಯಕ್ಚುಲಿ 20,000 ಅದ, ಮತ್ತು ವಾಪಸ್ ಆಗಿದ್ದು ಕೂಡ 20. ಬಿಕಾಸ್ ಆ 2,000 ರೂಪಾಯಿ ಏನು PDD ಮಾಡಿದ್ರಲ್ಲ ಅದು ಇಲ್ಲ, ಅವ್ರು ಲೆಸ್ ಮಾಡಿದ್ರು 2,000 ಕ್ವಶನ್ದಾಗ. ನಾವು ಮತ್ತೆ ಅದನ್ನು ವಾಪಸ್ ಏನು ಮಾಡ್ತಾಯಿದ್ದೀವಿ? ಆ್ಯಡ್ ಮಾಡ್ತಾಯಿದ್ದೀವಿ. ಅಂದರೆ ಅದು PDD ಹೋಯ್ತು, ಅದನ್ನು ತೆಗಿಬೇಕು. ಆಲ್ರೆಡಿ ಏನೋ ಒಂದು ಮೈನಸ್ ಮಾಡ್ಯಾರ, ಅದನ್ನು ಮತ್ತೆ ನಾವು ಸರಿಪಡಿಸ್ಬೇಕಾದ್ರೆ ಅದನ್ನು ಏನು ಮಾಡಬೇಕು? ಪ್ಲಸ್ ಮಾಡಿದಾರೆ. ಸರಿಪಡಿಸ್ಬೇಕಂದ್ರೆ ಮೈನಸ್ ಮಾಡಬೇಕು. ಆಲ್ರೆಡಿ ಲೆಸ್ ಮಾಡ್ಯಾರ, ಅದನ್ನು ಸರಿಪಡಿಸ್ಬೇಕಂದ್ರೆ ನಾವೇನು ಮಾಡ್ಬೇಕು? ಅದನ್ನು ಆ್ಯಡ್ ಮಾಡಬೇಕು. ವೆರಿ ಸಿಂಪಲ್ ರೂಲ್ಸ್. ಅರ್ಥ ಆಯ್ತಾ? ಸೊ ನೋ ಲಾಂಗರ್ ಅಂದಾಗ ಈ ರೀತಿ ನೀವು ಮಾಡಬೇಕು. 6 ಕೇಸ್ಗಳದಾವೆ. ಇನ್ಕ್ರೀಸ್ಡ್ ಬೈ, ಡಿಕ್ರೀಸ್ಡ್ ಬೈ, ನೋ ಲಾಂಗರ್ ಆ್ಯಂಡ್ ಮೇಂಟೈನ್ಡ್ ಸೋ ಆ್ಯಂಡ್ ಸೋ ಪರ್ಸೆಂಟೇಜ್. ಸೊ ಈ PDD ಅಡ್ಜಸ್ಟ್ಮೆಂಟ್ಸ್ಗಳು
ನಿಮಗೆ ಬಂದಿದ್ದೇ ಆದಲ್ಲಿ ಅಡ್ಮಿಷನ್ ಪ್ರಾಬ್ಲಮ್ ಈಸ್ ವೆರಿ 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 ಸಿಂಪಲ್. ಸೊ ಅಡ್ಮಿಷನ್ ಪ್ರಾಬ್ಲಮ್ ಭಾಳ ಸಿಂಪಲ್ ಆಗಿಬಿಡ್ತದೆ. ಸೊ ನೀವು ದಯಮಾಡಿ ಯಾರೂ ಪಿ ಡಿ ಡಿ ಅಡ್ಜಸ್ಟ್ಮೆಂಟ್ಸ್ಗಳನ್ನು ಚೆನ್ನಾಗಿ ಓದಬೇಕು. ಒಂದು ವೇಳೆ ಕ್ವಶನ್ನಲ್ಲಿ ಪಿ ಡಿ ಡಿ ಬಗ್ಗೆ ಏನೂ ಇಲ್ಲವೇ ಇಲ್ಲ ಅಂದರೆ ಯು ಆರ್ ವೆರಿ ಲಕ್ಕಿ. ಬಿಕಾಸ್ ಎಷ್ಟೋ ವಿದ್ಯಾರ್ಥಿಗಳಿಗೆ ಪಿ ಡಿ ಡಿ ಪ್ರಾಬ್ಲಮ್ಸ್ ಭಾಳ ಕನ್ಫ್ಯೂಸ್ ಮಾಡ್ತದೆ ರೀ. ಹಾಗಾಗಿ ಎಲ್ಲ ಅಡ್ಜಸ್ಟ್ಮೆಂಟ್ಸ್ಗಳನ್ನು ಚೆನ್ನಾಗಿ ನೋಡಿ. ಕ್ವಾಲಿಟಿ ವಿಡಿಯೋ ಕ್ವಾಲಿಟಿ ಇನ್ನೂ ಅಲ್ಲಿ ಇಂಪ್ರೂವ್ ಆಗಬೇಕಾದ್ರೆ ಸೆಟ್ಟಿಂಗ್ಸ್ಗೆ ಹೋಗಿ ಅಲ್ಲಿ ನೀವು ಕ್ವಾಲಿಟಿ ಅಂತ ಹೋಗಿ ಅಲ್ಲಿ ಅಡ್ವಾನ್ಸ್ಡ್ಗೆ ಹೋಗಿ ನೀವು ಏನು ಮಾಡ್ಬೋದು 720 ಪಿಕ್ಸೆಲನ್ನು ಸೆಲೆಕ್ಟ್ ಮಾಡಿಕೊಂಡ್ರೆ ಇನ್ನಷ್ಟು ಕ್ವಾಲಿಟಿ ಹೆಚ್ಚಾಗಿ ಕಾಣ್ತದೆ. ಅರ್ಥ ಆಯ್ತಾ? ರಿವೈಂಡ್ ಮಾಡಿ ಪಾಸ್ ಮಾಡಿ ನೋಟ್ ಡೌನ್ ಮಾಡಿಕೊಂಡು ನೀವು ಇದನ್ನು ಬರ್ಕೊಂತ ಹೋದರೆ ಇನ್ನಷ್ಟು ಚೆನ್ನಾಗಿ ಅರ್ಥ ಆಗ್ತದೆ. ಸೊ ಥ್ಯಾಂಕ್ ಯು ಫಾರ್ ಸ್ಪೆಂಡಿಂಗ್ ಯುವರ್ ವ್ಯಾಲ್ಯೂಯಬಲ್ ಟೈಮ್ ವಿತ್ ಅಸ್. ಸೊ ವಿ ಶಾಲ್ ವೈಂಡ್ ಅಪ್ ಅವರ್ ಟುಡೇಸ್ ಸೆಷನ್. ಥ್ಯಾಂಕ್ ಯು.